ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ. ಕಲಬುರಗಿಯಲ್ಲೂ ಅದೇ ಘಟನೆ. ಶಿವಮೊಗ್ಗದಲ್ಲಿ ಬಾಲಕನ ಕಗ್ಗೊಲೆ. ಬರ್ತಾ ಬರ್ತಾ ರಾಜ್ಯದಲ್ಲಿ ಅನ್ಯ ಕೋಮಿನವರ ಆಟಾಟೋಪ ಅತಿಯಾಗ್ತಿದೆ. ಅವರ ಮೇಲೆ ಸರಿಯಾದ ಆಕ್ಷನ್ ತೆಗೆದುಕೊಳ್ಳದೆ ಈ ಪರಿಸ್ಥಿತಿಗೆ ಬರ್ತಿದೆ. ದಿನೇ ದಿನೇ ಅವರ ಹಾವಳಿ ಹೆಚ್ಚಾಗ್ತಿದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಈಗ ಚಿತ್ರದುರ್ಗದಲ್ಲಿ ಸಣ್ಣ ವಿಚಾರಕ್ಕೆ ಮುಸ್ಲಿಂ ಯುವಕ ಹಿಂದೂ ಯುವಕನಿಗೆ ಚಾಕು ಚುಚ್ಚಿದ್ದಾನೆ. ಮೊಬೈಲ್ ಸ್ಕ್ರೀನ್ ಗಾರ್ಡ್ ವಿಚಾರವಾಗಿ ಮೊಬೈಲ್ ಅಂಗಡಿ ಮಾಲೀಕ ಹಾಗೂ ಅನ್ಯ ಕೋಮಿನ ಯುವಕನ ನಡುವೆ ನಡೆದ ಗಲಾಟೆ ಹೊಡೆದಾಟದ ಹಂತಕ್ಕೆ ಹೋಗಿದ್ದು, ಕೊನೆಗೆ ಮುಸ್ಲಿಂ ಯುವಕ ಮೊಬೈಲ್ ಅಂಗಡಿ ಮಾಲೀಕನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಈ ಘಟನೆ ಚಿತ್ರದುರ್ಗ ನಗರದ ಸಂತೆ ಮೈದಾನ ಬಳಿ ನಡೆದಿದೆ. 100 ರೂಪಾಯಿ ಹೆಚ್ಚುವರಿ ಹಣ ಕೇಳಿದ್ದಕ್ಕೆ ಸಿಟ್ಟಾದ ಮುಸ್ಲಿಂ ಯುವಕ ಅಂಗಡಿ ಮಾಲೀಕ ವಿಕ್ರಮ್ ಚೌಧರಿ ಎಂಬಾತನಿಗೆ ಚಾಕು ಇರಿದಿದ್ದಾನೆ. ಯುವಕ ಚಾಕು ಇರುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದು ಬೀದಿಗಿಳಿದು ಪ್ರತಿಭಟನೆ ನಡೆಸಿವೆ. ಮೊಬೈಲ್ ಸ್ಕ್ರೀನ್ ಗಾರ್ಡ್ ವಿಚಾರಕ್ಕೆ ನಡೆದ ಗಲಾಟೆ ಇದೀಗ ಕೋಮು ಸಂಘರ್ಷಕ್ಕೆ ತಿರುಗಿದೆ. ವಿಕ್ರಮ್ ಚೌಧರಿ ಎಂಬವರ ಅಂಗಡಿಗೆ ಯುವಕನೊಬ್ಬ ಮೊಬೈಲ್ ಸ್ಕ್ರೀನ್ ಖರೀದಿ ಮಾಡೋದಕ್ಕೆ ಬಂದಿದ್ದ. ಆದ್ರೆ ಅದೇನಾಯ್ತೋ ಏನೋ, ಯುವಕ ಈ ಸ್ಕ್ರೀನ್ ಗಾರ್ಡ್ ಬೇಡ, ಬೇರೆಯದ್ದು ಕೊಡಿ ಎಂದಿದ್ದಾನೆ. ಈ ವೇಳೆ ಮೊಬೈಲ್ ಅಂಗಡಿ ಮಾಲೀಕ ವಿಕ್ರಮ್ ಚೌಧರಿ ಬೇರೆ ಬ್ರ್ಯಾಂಡ್ ಸ್ಕ್ರೀನ್ ಗಾರ್ಡ್ಗೆ ಹೆಚ್ಚುವರಿ ಹಣ ಕೇಳಿದ್ದಾರೆ. 100 ರೂಪಾಯಿ ಹೆಚ್ಚುವರಿ ಹಣ ಕೇಳಿದ್ದಕ್ಕೆ ಸಿಟ್ಟಾದ ಯುವಕ ವಿಕ್ರಮ್ ಜೊತೆ ಜಗಳ ತೆಗೆದಿದ್ದಾನೆ. ಬಳಿಕ ಗಲಾಟೆ ಹೊಡೆದಾಟದ ಹಂತಕ್ಕೆ ಹೋಗಿದ್ದು, ಕೊನೆಗೆ ಮುಸ್ಲಿಂ ಯುವಕ ಚಾಕುವಿನಿಂದ ವಿಕ್ರಮ್ಗೆ ಎರೆದಿದ್ದಾನೆ. ಕೊನೆಗೆ ವಿಕ್ರಮ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಏನಾಯ್ತು ಅನ್ನೋದ್ರ ಬಗ್ಗೆ ಗಾಯಾಳು ವಿಕ್ರಮ್ನೇ ಬಾಯ್ಬಿಟ್ಟಿದ್ದಾನೆ. ಅದು ಬೆಳಗ್ಗೆ ಒಂದು ಕಾಂಬೋ ತಗೊಂಡ್ ಹೋಗಿರೋ ಡಿಸ್ಪ್ಲೇ ಮೊಬೈಲ್ದು, ಓಪೋ ಕಂಪನಿದು. 640 ರೂಪಾಯಿ ಕೊಟ್ಟಿರೋದು. ಆಮೇಲೆ 10 ನಿಮಿಷ ಬಿಟ್ಟು ವಾಪಸ್ ಬಂದಿರೋದು ನನ್ನ ಮೊಬೈಲ್ ಸ್ಯಾಮ್ಸಂಗ್. ಅದ್ರದ್ದು 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 100 ರೂಪಾಯಿ ಕೊಟ್ಟಿದ್ದೆ ಅಥವಾ ನಾನು ಸ್ಯಾಮ್ಸಂಗ್ದು ಡಿಸ್ಪ್ಲೇ ಕೊಡ್ತೀನಿ, ಅಥವಾ ಆಮೇಲೆ 100 ರೂಪಾಯಿ ಕೊಡಲ್ಲ, ಹಂಗೆ ಮಾಡ್ಬೇಕಾ ಮಾಡಿರಿ ನೀವು, ಅಥವಾ 8 ರೇಟ್ಗೆ ಕೊಡ್ಲೇಬೇಕಾಗತ್ತೆ. ನಾನು ಹೇಳಿದೆ ಆ ರೇಟ್ಗೆ ಬರಲ್ಲ, ನಿನ್ ಎಷ್ಟು ದುಡ್ಡು ಕೊಟ್ಟಿರೋದು ನನ್ನ ದುಡ್ಡು ವಾಪಸ್ ಕೊಡ್ತೀನಿ, ನೀವು ಬೇರೆ ಕಡೆ ಇಸ್ಕೊ. ಬೇರೆನಾಗ್ಲಿಲ್ಲ, ದುಡ್ಡು ವಾಪಸ್ ಕೊಟ್ಟಿದ್ದೆ, ಡಿಸ್ಪ್ಲೇ ವಾಪಸ್ ಕೊಟ್ಟಿದ್ದೆ. ಆಮೇಲೆ ನಾನೇನು ಮಾತಾಡ್ಲಿಲ್ಲ. ನಂದು ಬೇರೆ ಪಾರ್ಸಲ್ದು ಏನು ಕೆಲಸ ಮಾಡ್ತಾ ಇತ್ತು, ಅವೆಲ್ಲ ಇಲ್ಲಿ ಹಾಕ್ಸಿರೋದು. ನಾನು ಹಂಗೆ ತಿರ್ಕೊಂಡೆ ಇಲ್ಲಿ ಹಾಕಿರೋದು. ಹಾಕಿ ಏನ್ ಮಾಡಿದ್ರು? ಹೋಗಿದೆ. ಏನ್ ಜಗಳ ಆಗಿದ್ದು ಅದೇ ಕಾರಣಕ್ಕೋಸ್ಕರ? ಡಿಸ್ಪ್ಲೇಗೋಸ್ಕರ. ಹಿಂದೂ ಮುಸ್ಲಿಂ ಅದಕ್ಕೋಸ್ಕರ ಏನಾಗ್ಲಿಲ್ಲ, ಡಿಸ್ಪ್ಲೇಗೋಸ್ಕರ ಆಗಿರೋದು, ಬೇರೆನಾಗ್ಲಿಲ್ಲ. ಅವನಲ್ಲಿ ಯಾವುದೇ ಇಂಟೆನ್ಷನ್ ಇರ್ಲಿಲ್ವಾ ಹಿಂದೆ ಏನಾದ್ರು? ಇಲ್ಲ ಆತರ ಏನ್ ಹಿಂದೂ ಮುಸ್ಲಿಂ ಅನ್ನೋ ಕಾರಣ? ಇಲ್ಲ ಇದು ಡಿಸ್ಪ್ಲೇಗೋಸ್ಕರ ಆಗಿರೋದು. ಯಾರೋ ಒಂದು ಅಂಗಡಿ ಅವರು ಬಂದ್ಬಿಟ್ಟು ಒಂದು ಯಾವ್ದೋ ಡಿಸ್ಪ್ಲೇ ತಗೊಂಡ್ರು, ಅದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂತ ತಿರ್ಗಾ ಮತ್ತೆ ಬಂದಿದ್ರು. ಅದಕ್ಕೊಂದು 100 ರೂಪಾಯಿ ಡಿಫ್ರೆನ್ಸ್. ಇವರು ನಮ್ಮ ಬ್ರದರ್ ಅವರು 100 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು. ಅವರು ಇಲ್ಲ, ನಾನು 100 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ ಅಂತ ವಾದ ಮಾಡಿದ್ರು. ಅದಕ್ಕೆ ಇಲ್ಲಪ್ಪ ನನಗೆ ಗಿಟ್ಟಲ್ಲ ಅಂದ್ಬಿಟ್ಟು ಪೂರ್ತಿ ಅಮೌಂಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಕೇಳಲಿಲ್ಲ. ಅದೊಂದು ಮಾತಿಗೆ ಅವರು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ಏನು ಮಾಡಲಪ್ಪ, ಸುತ್ತಾಗಿ ಹೋಗುವಂತಿದ್ದೆ. ಕೈಯಲ್ಲಿ ಬೀಗದ ಜೊತೆಗೆ ಏನೋ ಚಾಕು ಅನ್ಸೋದೇನೋ ಮಾಡೋಕೆ ವಸ್ತು ಇತ್ತು. ತಗೊಂಡು ಚಿರ್ಚಕ್ ಬಂದ. ಒಂದ್ಸರಿ ತಡೆದ್ರು, 2ನೇ ಸರಿ ಇಂಥ ಜಾಗದಲ್ಲಿ ಹೋಗಿ ಅದಕ್ಕೆ ಒಂದು ಸ್ವಲ್ಪ ತೀವ್ರವಾದ ಗಾಯ ಆಗಿದೆ. ಡಾಕ್ಟರ್ ಈಗ ಸದ್ಯಕ್ಕೆ ನಾರ್ಮಲ್ ಅಂತ ಹೇಳಿದ್ದಾರೆ. ಅದು ಗೊತ್ತಿಲ್ಲ, ನೀವು ಅಪ್ರಾಪ್ತ ಹೊಸದಾಗಿ ಬಂದಿದ್ದು. ಅದು ಮುಂಚೆ ಇನ್ನೊಂದ್ಸರಿ ಬಂದಿದ್ದ, ಯಾರು ಅಂತ ಗೊತ್ತಿಲ್ಲ, ಕಸ್ಟಮರ್. ಅದೇ ಕಸ್ಟಮರ್ ಅಂತಾನೆ ಬಂದಿದ್ದು ಅವ್ನ ಅಂಗಡಿಗೆ. ಮುಸ್ಲಿಂ ಹುಡುಗನೇ ಅವರು. ಕಸ್ಟಮರ್ ಅಂತ ಬಂದ. ಅವನು ನಿಮ್ ಪ್ರಕಾರ ಫುಲ್ಲು ಗಾಂಜಾ ಇದ್ರಲ್ಲಿ ಮತ್ತಲ್ಲಿದ್ದ. ಒಬ್ಬನೇ ಬಂದಿದ್ದು, ಕಣ್ಣೆಲ್ಲ ಎಳಿತಾ ಇದ್ದ. ಹೇಳಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಸ್ವಲ್ಪ ವಾದ ಮಾಡ್ತಾನೆ. ಗಾಯಾಳು ಒಬ್ನೇ, ನಮ್ಮ ಬ್ರದರ್ ಒಬ್ನೇ, ವಿಕ್ರಮ್ ಚೌಧರಿ ಅಂತ. ಚೌಧರಿ ಮೊಬೈಲ್. ಇಲ್ಲ, ನಂದು ಅಂಗಡಿ ಪಕ್ಕ ಇದೆ. ಅಲ್ಲಿಂದ ಬರೋಷ್ಟು ಟೈಮ್ ಆಯ್ತು. ಅಲ್ಲಿ ಹೊರಗಿದ್ದ. ಅದೊಂದು ಆಗಿದೆ. ಈಗ ಏನಾಗಿದೆ? ಇಲ್ಲ, ಇಲ್ಲಿ ಏನೂ ಆಗಿಲ್ಲ ಸದ್ಯಕ್ಕೆ. ಇಲ್ಲಿ ಒಂದು 4 ಸ್ಟಿಚಸ್ ಇದೆ. ಏನು ನಾರ್ಮಲ್ ಅಂತ ಹೇಳಿದೆ ಡಾಕ್ಟರ್. ಮುಂದೆ ಪೊಲೀಸರು ಹೇಳಿದ್ದಾರೆ, ನಮಗೆ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ SP ಸರ್ ಹೇಳಿದ್ದಾರೆ. ನಾವು ಅವ್ರನ್ನ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ. ಯಾಕಂದ್ರೆ ಇವತ್ತು ನಾವು ಸಂಘಟನೆಲ್ಲ ಕಾಣಿಸ್ಕೊಂಡಿದೀವಿ. ಇವತ್ತು ಬರೀ ಅಂಗಡಿಯಲ್ಲಿ ಇದ್ದಿದ್ದಕ್ಕೆ ಹೆಂಗಾಗಿದೆ ಅಂದ್ರೆ, ನಾಳೆ ದಿನ ನಾವು ಸಂಘಟನೆ ನಮ್ಮ ಹಿಂದೂ ಧರ್ಮನ ನಾವು ಕಾಪಾಡೋದು ಕಷ್ಟ ಆಗಿದೆ. ನಾವು ಹಿಂದೂ ಧರ್ಮ ಕಾಪಾಡೋದೇ ಇಷ್ಟು ಕಷ್ಟ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು? ನಮ್ಮ ಧರ್ಮನ ನಾವು ಕಾಪಾಡೋದೇ ತಪ್ಪ ಅನ್ನಿಸ್ತಾ ಇದೆ ನಮ್ಗೆ. ನಾವು ವ್ಯಾಪಾರ ಮಾಡ್ಕೊಂಡಿದೀವಿ, ನಮ್ಮನ್ನ ಯಾಕೆ ಈಗ ಈ ತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಕಿಶನ್ ಅಂತ, ವಿಕ್ರಮ್ ಅವರ ಅಣ್ಣ. ಈ ವಿಚಾರ ತಿಳಿದ ಕೂಡಲೇ ಹಿಂದೂ ಸಂಘಟನೆಗಳು ಜಿಲ್ಲಾಸ್ಪತ್ರೆ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ವಿಕ್ರಮ್ ಚೌಧರಿ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಚಾಕು ಇರಿಯಲಾಗಿದೆ. ಕೂಡಲೇ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಎಂದು ರಸ್ತೆ ಬಂದ್ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಒಂದು ವೇಳೆ ಆರೋಪಿಯನ್ನು ಬಂಧನ ಮಾಡಿದಿದ್ರೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇವತ್ತಿರ್ತಕ್ಕಂಥ ಸರ್ಕಾರನೇ ಮಾಡ್ತಾ
ಇದೆ. ಇದು ಮೇಲ್ನೋಟ ಕಾಣ್ತಾನೆ ಇದೆ. ನೀವು ಬಿಗಿ ಇದ್ದಿದ್ರೆ ಎಲ್ಲ ಕಡೆ ರಸ್ತೆಯಲ್ಲಿ ದಿನ ಒಂದ್ ಕಡೆ ಆಗ್ಲಿಕ್ಕೆ ಕಾರಣನೇ ಇಲ್ಲ. ನೀವು ಬಿಗಿಯಲ್ಲಿ ನೋಡ್ತಕ್ಕಂಥದ್ದೇ ಇದು ಆಗ್ತಾ ಇರೋದು. ದಯವಿಟ್ಟು ಮಾಡಬೇಕು. ಅದಕ್ಕೆ ಕಾರಣ ಅದು ಓಕೆ ಸರ್. ಸೂಪರ್ ವಿಮಾನ ಅಂತ ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆಗ್ಲಿಕ್ಕೆ ಆಗದೇ ಇಲ್ಲ. ಇಡೀ ಕರ್ನಾಟಕದ ದಿನ ಒಂದ್ ಕಡೆ ಆಗ್ತಾ ಇದೆ. ಕ್ರೈಮ್ ಜಾಸ್ತಿ ಅವ್ರು ಮಾಡ್ತಾ ಇದ್ದಾರೆ, ಆಗ್ತಾ ನಮ್ಮ ಟೌನ್ ಲಿಮಿಟ್ಸ್, ಟೌನ್ PS ಲಿಮಿಟ್ಸ್ ಸಂತೆಹೊಂಡ ಏರಿಯಾದಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿ ಒಂದು ಮೊಬೈಲ್ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಇದು ಸ್ಕ್ರೀನ್ ಗಾರ್ಡ್ ಹಾಕೊಳ್ಳಕ್ಕೆ ಬಂದು ಒಂದು ಗಲಾಟೆ ಮಾಡಿ ಒಂದು ಸಣ್ಣ ಚಾಕುನಿಂದ ಮೊಬೈಲ್ ಶಾಪ್ ಓನರ್ನ ಚುಚ್ಚಿದ್ದಾನೆ. ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಯಿತು. ಸೊ ವಿಕ್ಟಿಮ್ ಬಂದುಬಿಟ್ಟು ವಿಕ್ರಮ್ ಅಂತ ಹೇಳಿ, ಇವರು ಇಲ್ಲೇ ಚಿತ್ರದುರ್ಗ ರೆಸಿಡೆಂಟ್. ಸೊ ಅವ್ರಿಗೆ ಸ್ವಲ್ಪ ಗಾಯ ಆಗಿತ್ತು. ಅವ್ರನ್ನ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಇವಾಗ ಅವ್ರಿಗೇನು ಸಮಸ್ಯೆ ಇಲ್ಲ. ಡಾಕ್ಟರ್ ಅವ್ರಿಗೂ ನಾವು ಮಾತಾಡಿದ್ವಿ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು ಒಂದು FIR ಮಾಡ್ತಾ ಇದ್ದೀವಿ ಟೌನ್ ಲಿಮಿಟ್ಸಲ್ಲಿ. ಮತ್ತು ಆರೋಪಿ ಯಾರಿದ್ದಾರೆ ಅವ್ರನ್ನ ಬೇಗನೆ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಿ ಮುಂದಿನ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ. ಆರೋಪಿ ಯಾರು ಅಂತ ಗೊತ್ತಾಗಿದೆ ಸರ್? ಆರೋಪಿ ಅವರು ಒಂದು CC ಫುಟೇಜ್ ನೋಡಿ ಐಡೆಂಟಿಫೈ ಮಾಡಿದ್ದಾರೆ. ಇನ್ನು ಕನ್ಫರ್ಮೇಶನ್ ಮಾಡಿಕೊಂಡು ಡೀಟೇಲ್ಸ್ ಕೊಡ್ತೀವಿ. ಹೌದೌದು, ಅದೇ ಸೇಮ್ ಪರ್ಸನ್ ಆ ಥರ ಮಾಡ್ತಾರಂತ ಹೇಳ್ತಾರೆ. ಪತ್ತೆ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಅಲ್ಲಲ್ಲ, ಈಗ ವಿಕ್ಟಿಮ್ ಜೊತೆ ನಾವು ಮಾತಾಡ್ತಾ ಇರುವಾಗ ಒಳಗಡೆ ಬಂದು ವಿಡಿಯೋ ಮಾಡೋದು ಸರಿಯಲ್ಲ. ನಾವು ನಿಮ್ಗೆ ಅವಕಾಶ ಕೊಡ್ತೀವಿ. ವಿಕ್ಟಿಮ್ ಸಿಚುವೇಶನ್ ಹೆಂಗಿದೆ ಇದೆಲ್ಲ ನೀವು ಕೂಡ ನೋಡ್ಕೋಬೇಕು. ನೀವು ಆಲ್ ನಾಲೆಡ್ಜಬಲ್ ಪರ್ಸನ್ಸ್. ಅವರ ಸಿಚುವೇಶನ್ ಹೆಂಗಿದೆ, ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಆ ರೀತಿ ಇದ್ದಾಗ ಅಷ್ಟೊಂದು ಜನ ಬಂದು ವಿಡಿಯೋ ಮಾಡೋದು, ಅದಕ್ಕಾಗಿ ನಾವು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು ಅಲ್ಲ. ಬಂದಿದೆ, ನಾನು ಪದೇ ಹೇಳ್ತೀನಿ. ನಾನು 10 ಸಲ ಹೇಳ್ತೀನಿ, ಹೇಳಿದ್ರೆ ಇಲ್ವಾ? ಬರಬೇಡಿ. ಅವ್ರಿಗೂ ಹೇಳ್ತೀನಿ. ತುಂಬಾ ಜನ ಲೀಡರ್ಸ್ ಎಲ್ಲರೂ ಬಂದಿದ್ದಾರೆ. ಇಲ್ಲ, ಒಂದು ಪೇಷಂಟ್ಗೆ ಚಿಕಿತ್ಸೆ ನಡೆಸ್ತಾ ಇರುವಾಗ ಹೋಗಿ ವಿಡಿಯೋ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಸುಧಾರಿಸ್ಕೊಂಡ ನಂತರ ಯು ಕ್ಯಾನ್ ಆಲ್ವೇಸ್ ಡೂ ದಟ್.